ನಮಸ್ತೆ ಸ್ನೇಹಿತರೆ, ಗುರುವಾರದ ಶುಭಾಶಯಗಳು. ನಮ್ಮನೇಲಿ ಇವತ್ತು ರಾಯರ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಲೇಟ್ ಆಯಿತು. ಯಾಕೆ ಅಂತಂದರೆ ದೇವ್ರ ಸಾಮಾನೆಲ್ಲ ತೊಳೆದಿದ್ವಿ, ಅದಕ್ಕೆಲ್ಲ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ. ಆಮೇಲೆ ಕೆಲವೊಂದಷ್ಟು ಜನ ನನಗೆ ಮೆಸೇಜಲ್ಲಿ ಕೇಳಿದ್ದೀರಾ, ಅಕ್ಕ ನೀವು ಎಷ್ಟು ದಿನಕ್ಕೊಂದ್ಸಲಿ ಕಳಸ ಚೇಂಜ್ ಮಾಡ್ತೀರಾ ಅಂತ. ನಾನು 15 ದಿವಸಕ್ಕೊಂದ್ಸಲಿ ಚೇಂಜ್ ಮಾಡ್ತೀನಿ. ಅಮಾವಾಸ್ಯೆ ಪೌರ್ಣಮಿಗೆ ಮಾತ್ರ ನಾನು ಕಳಸ ಇಡೋದು. ಬಾಕಿ ಟೈಮಲ್ಲೆಲ್ಲ ನಾನು ಹಂಗೆ ದೀಪ ಅಂಟಿಸ್ತೀನಿ. ರಾಯರ ಹತ್ರ ಮಾತ್ರ ನಾನು 2 ದೀಪ ತೊಳ್ಕೊತೀನಿ ಅಷ್ಟೇ ವಾರ. ಇಲ್ಲ ಅಂತಂದರೆ ನಾನು 15 ದಿವಸಕ್ಕೊಂದ್ಸಲಿ ಮಾತ್ರ ಅಮಾವಾಸ್ಯೆ ಹಿಂದೆ ಪೌರ್ಣಮಿ ಮುಂದೆ ಪೂಜೆ ಮಾಡಿದಾಗ ಆವಾಗ ಕಳಸ ಎಲ್ಲ ಬೆಳಗ್ಗೆ ಇಡ್ತೀನಿ. ಈಗ ಒಂಚೂರು ಬಿಸಿಲಿರೋದ್ರಿಂದ ಬೇಗ ಎಲೆ ಒಣಗೋಗುತ್ತೆ. ಆವಾಗ ನಾನು ವಾರ ಎಲೆ ಚೇಂಜ್ ಮಾಡಿಬಿಡ್ತೀನಿ ಅಷ್ಟೇ. ತುಂಬ ಜನ ನನಗೆ ಕೇಳ್ತೀರಾ, ಅಕ್ಕ ನೀವು ಗುರುವಾರ ಮಾತ್ರನ ಪೂಜೆ ಮಾಡೋದು, ಬೇರೆ ದಿನ ಪೂಜೆ ಮಾಡೋದು ವಿಡಿಯೋ ಹಾಕಲ್ಲ ಅಂತೇಳಿ. ಹೌದು, ನಾನು ಗುರುವಾರ ಮಾತ್ರನೇ ಪೂಜೆ ಮಾಡೋದು. ಬಾಕಿ ದಿನ ಎಲ್ಲ ನಮ್ಮಮ್ಮ ಮಾಡ್ಕೋತಾರೆ. ಯಾಕಂದರೆ ನನಗೆ ಟೈಮೇ ಇರಲ್ಲ. ಗುರುವಾರ ಒಂದಿನ ಮಾತ್ರ, ಅದು ನಾನು ಬೆಳಗ್ಗೆ 4:30-5 ಗಂಟೆಗೆ ಎದ್ದು ಮಾಡ್ತೀನಿ. ಆಮೇಲೆ ನನಗೆ ಪೂಜೆ ಮಾಡಿದ್ರೆ ಸಮಾಧಾನವಾಗಿ ಮಾಡಬೇಕು. ಬೇಗ ಅರ್ಜೆಂಟಾಗಿ ಪೂಜೆ ಮಾಡಿ ನನಗೆ ಕೆಲ್ಸಕ್ಕೆ ಹೋಗೋದಕ್ಕೆ ಒಂಥರ ಸಮಾಧಾನ ಇರಲ್ಲ. ಗುರುವಾರ ಆದರೆ ಒಂಥರ ನೆಮ್ಮದಿಯಾಗಿ, ನಾನು ಬುಧವಾರನೇ ನಿದ್ದೆನೇ ಬರಲ್ಲ ನನಗೆ. ಬೆಳಗ್ಗೆ ಎದ್ದು ಯಾವಾಗ ಪೂಜೆ ಮಾಡ್ತೀನಿ ಅಂತ ನನ್ನ ತಲೆಯಲ್ಲಿ ಅದೇ ಇರುತ್ತೆ. ನಾನು ಈ ವಾರ ಅಂತೂ 4:30ಗೆ ಎದ್ದುಬಿಟ್ಟಿದ್ದೆ, ಯಾಕಂದರೆ ನಿದ್ದೆ ಬಂದಿರಲಿಲ್ಲ. ಸರಿ ಬೇಗ ಎದ್ದು ಬೇಗ ಕೆಲಸ ಮಾಡಿ ಪೂಜೆ ಮಾಡಿಬಿಡೋಣ ಅಂಥೇಳಿ ನಾನು 4:30ಗೆ ಎದ್ದೀವಿ, ಎಲ್ಲ ರೆಡಿ ಮಾಡಿಕೊಂಡೆ. ಈ ಸಲ ನನಗೆ 7 ಗಂಟೆ ಆಗೋಯ್ತು ಪೂಜೆ ಮಾಡೋಷ್ಟರಲ್ಲಿ. ನಾನು ಪೂಜೆ ಮಾಡಬೇಕಾದ್ರೆ ಅಂತೂ ನಮ್ಮಮ್ಮ ನನಗೆ ತುಂಬ ಹೆಲ್ಪ್ ಮಾಡ್ತಾರೆ. ಯಾಕಂದರೆ ದೇವ್ರ ಸಾಮಾನೆಲ್ಲ ಬೆಳಕೊಂಡು ಪೂಜೆ ಮಾಡೋಷ್ಟರಲ್ಲಿ ಲೇಟ್ ಆಗುತ್ತೆ. ಹಿಂದಿನ ದಿನವೇ ಬುಧವಾರನೇ ಅವರೆಲ್ಲ ಬೆಳಗಿಟ್ಟಿದ್ರು. ನಾನು ಗುರುವಾರ ಬೆಳಗ್ಗೆ ಎದ್ದು ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಫಸ್ಟು ದೇವರಿಗೆಲ್ಲ ಹೂವು ಹಾಕ್ಕೊಂಡ್ಬಿಡ್ತೀನಿ, ಯಾಕಂದರೆ ಅದೆಲ್ಲ ಪುಡಿ ಹೂವು ಎಲ್ಲ ಬಿದ್ದಿರುತ್ತೆ ಅಂತೇಳಿ. ಫಸ್ಟು ನಾನು ಹೂವು ಎಲ್ಲ ಹಾಕ್ಕೊಂಡ್ಮೇಲೆ ದೇವ್ರ ಸಾಮಾನು ನಾನು ಜೋಡಿಸ್ಕೋತೀನಿ. ಮತ್ತು ಇನ್ನೂ ಒಂದಷ್ಟು ಜನ ಇನ್ನೊಂದು ಕ್ವಶನ್ ಕೇಳಿದರೆ, ನೀವು ದೇವ್ರ ಹತ್ರ ಹಾಲು ಮತ್ತು ನೀರು ಇಡ್ತೀರಲ್ಲ, ಅದನ್ನು ಏನು ಮಾಡ್ತೀರಾ ಅಂತ ಕೇಳಿದ್ದಾರೆ. ನಾನು ಹಾಲನ್ನ ನನ್ನ ಮಗಳಿಗೆ ಕೊಡ್ತೀನಿ. ಪ್ರತಿ ಸರಿ ನಾನು ದೇವ್ರ ಹತ್ರ ನೈವೇದ್ಯಕ್ಕೆ ಇಟ್ಟಾಗ ನಾನು ಅವಳಿಗೆ ಕೊಡೋದು. ನೀರು ಮಾತ್ರ ನಾನು ತುಳಸಿ ಗಿಡಕ್ಕೆ ಹಾಕ್ತೀನಿ. ಪ್ರತಿದಿನ ನಮ್ಮಮ್ಮ ಪೂಜೆ ಮಾಡ್ಕೋತಾರೆ. ಪೂಜೆ ಅಂದರೆ ಇಷ್ಟೊಂದೆಲ್ಲ ಹೂವು ಹಾಕಿ ಅವ್ರು ಪೂಜೆ ಮಾಡಲ್ಲ. ಒಂದು ಸ್ವಲ್ಪ ಒಂದೊಂದು ಹೂವು ಇಟ್ಟು ಅವರು ದೀಪ ಅಂಟಿಸ್ಕೋತಾರೆ. ಗುರುವಾರ ಹೊತ್ತು ಮಾತ್ರ ನಾನು ತುಂಬ ಹೂವು ಹಾಕಿ ಪೂಜೆ ಮಾಡೋದು. ನನಗೆ ಈ ಥರ ಹೂವು ಜಾಸ್ತಿ ಹಾಕಿ ಪೂಜೆ ಮಾಡಿದ್ರೆ ಏನೋ ಒಂಥರ ಸಮಾಧಾನ. ಬಟ್ಟು ಈಗ ದೇವ್ರೇನು ಕೇಳಿರಲ್ಲ ನನಗೆ ಇಷ್ಟೊಂದು ಹೂವು ಹಾಕಿ ಪೂಜೆ ಮಾಡಿ ಅಂತ. ಭಕ್ತಿಯಿಂದ ಒಂದು ಹೂವು ಇಟ್ಟು ಪೂಜೆ ಮಾಡಿದ್ರು ದೇವರಿಗೆ ಸಂತೋಷ ಆಗುತ್ತೆ. ಬಟ್ ಇದನ್ನು ನಾವು ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀವಿ ಅಷ್ಟೇ, ಇಷ್ಟಿಷ್ಟು ಹೂವು ಹಾಕಿ ಪೂಜೆ ಮಾಡೋದು. ಹೋದ್ವಾರಲ್ಲ ಅದರಾಚೆ ವಾರ ನಾನು ಒಂದೇ ಒಂದು ಹಾರ ಹಾಕಿ ಪೂಜೆ ಮಾಡಿದ್ದೆ. ಅವತ್ತು ಏನೋ ನನಗೊಂಥರ, ಅಯ್ಯೋ ಇವತ್ತು ಕಮ್ಮಿ ಹೂವು ಹಾಕಿದ್ದೀನಲ್ಲ ಅಂತ ಒಂಥರ ನನಗೆ ಮನಸ್ಸಲ್ಲೇ ಅದೇ ಅನ್ನಿಸ್ತಾ ಇತ್ತು. ಯಾಕೆ ಇವತ್ತು ಇಷ್ಟು ಹೂವು ಹಾಕಿ ಪೂಜೆ ಮಾಡಿದ್ದೀನಿ ಅಂತ. ನನಗೆ ರಾಯರಿಗೆ ಇಷ್ಟೊಂದು ಹೂವು ಅಲಂಕಾರ ಮಾಡಿ ಪೂಜೆ ಮಾಡಿದಾಗ ಏನೋ ಒಂಥರ ಸಮಾಧಾನ, ನೆಮ್ಮದಿ. ಯಾಕಂದರೆ ಕೆಲವೊಂದೊಂದು ಟೈಮಲ್ಲಿ ನಾನೇ ಅನ್ಕೋತಿದ್ದೆ, ಇವರೆಲ್ಲ ಬೇರೆಯವ್ರು ಪೂಜೆ ಮಾಡಿರೋದೆಲ್ಲ ನೋಡಿದಾಗ ಇವರೆಲ್ಲ ಇಷ್ಟಿಷ್ಟು ಹೂವು ಹಾಕ್ತಾರಲ್ಲ, ಇಷ್ಟು ಹೂವಕ್ಕೆ ಎಷ್ಟು ದುಡ್ಡಾಗಿರುತ್ತೆ ಅಂತ ನಾನು ಅನ್ಕೋತಿದ್ದೆ. ನಾನು ಆ ಥರ ಯೋಚನೆ ಮಾಡಬೇಕಾದ್ರೆ ನಮ್ಮ ಮನೇಲಿ ರಾಯರ ಫೋಟೋ ಇರಲಿಲ್ಲ, ಒಂದು ವಿಗ್ರಹ ಇತ್ತು. ನಾನು ಆ ವಿಗ್ರಹಕ್ಕೆ ಪೂಜೆ ಮಾಡ್ತಿದ್ದೆ. ಬಟ್ ನನಗೊಂದು ಆಸೆ ಇತ್ತು, ರಾಯರ ಫೋಟೋ ನಮ್ಮ ಮನೆಗೆ ತರಬೇಕು. ತಂದಾಗ ನಾನು ಇದೇ ಥರ ಪೂಜೆ ಮಾಡಬೇಕಲ್ಲ, ಇಷ್ಟಿಷ್ಟು ಹೂವು ತರೋದಕ್ಕೆ ನನಗೆ ಶಕ್ತಿ ಇರುತ್ತೆ. ಆವಾಗ ನಾನು ಒಂದು ವಾರ ಹಾಕಿ ಇನ್ನೊಂದು ವಾರ ಹಾಕಿಲ್ಲ ಅಂತಂದರೆ ನನಗೆ ಸಮಾಧಾನ ಆಗಲ್ಲ. ಆ ದೇವರು ಶಕ್ತಿ ಕೊಟ್ಟರೆ ನಾನು ಖಂಡಿತ ಇದೇ ಥರ ಪೂಜೆ ಮಾಡ್ತೀನಿ ಅಂತ ನನ್ನ ಮನಸ್ಸಲ್ಲಿತ್ತು. ದೇವರೇನು ಹೇಳಿರಲ್ಲ ನನಗೆ ಇಷ್ಟು ಹೂವು ಹಾಕಿ ಪೂಜೆ ಮಾಡಬೇಕು ಅಂತ. ಅದು ನಾವು ಒಂದ್ಸಲಿ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಅದೇ ಅಭ್ಯಾಸ ಆಗೋಗುತ್ತೆ. ಭಕ್ತಿಯಿಂದ ಒಳ್ಳೆ ಮನಸ್ಸಿಂದ ಒಂದು ಹೂವು ಇಟ್ಟು ಪೂಜೆ ಮಾಡಿದ್ರು ರಾಯರು ಒಲಿತಾರೆ. ಯಾಕೆ ಅಂದರೆ ನನ್ನ ಲೈಫಲ್ಲಿ ನಾನು ತುಂಬ ಕಷ್ಟಪಟ್ಟಿದ್ದೀನಿ. ಯಾವ ಥರ ಕಷ್ಟಪಟ್ಟಿದ್ದೀನಿ ಅಂದರೆ, ಕೊಟ್ಟು ಕೆಟ್ಟವಳಾಗಿದ್ದೀನಿ, ಕೇಳು ಕೆಟ್ಟವಳಾಗಿದ್ದೀನಿ. ಒಂದು ಟೈಮಲ್ಲಿ ನನಗೆ ಖಾಲಿ 10 ರೂಪಾಯಿ ಇರ್ತಿರ್ಲಿಲ್ಲ ಟೀ ಕುಡಿಯೋದಕ್ಕೆ. ಆ ಥರ ಎಲ್ಲ ನಾನು ತುಂಬ ಕಷ್ಟಪಟ್ಟಿದ್ದೀನಿ. ಇವತ್ತು ನಾನು ಇಷ್ಟು ಮಾತ್ರ ನೆಮ್ಮದಿಯಾಗಿದ್ದೀನಿ. ನನ್ನ ಲೈಫಲ್ಲಿ ನಾನು ಯಾವ ಥರ ಇರಬೇಕು ಅಂದ್ಕೊಂಡಿದ್ದೀನೋ ಆ ಥರ ಒಂದು ಜೀವನ ಸಾಗಿಸ್ತಾ ಇದ್ದೀನಿ ಅಂದರೆ ಅದೆಲ್ಲ ರಾಯರ ಆಶೀರ್ವಾದ. ಭಗವಂತನ ಮೇಲೆ ನಂಬಿಕೆ ಇಡಿ. ನಿಮ್ಮ ಕಷ್ಟನ ಜನಗಳ ಹತ್ರ ಹೇಳ್ಕೊಬೇಡಿ, ಭಗವಂತನ ಹತ್ರ ಹೇಳ್ಕೊಳ್ಳಿ. ಖಂಡಿತ ಒಳ್ಳೆಯದಾಗುತ್ತೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು.